ಐ ದುರಾಸೆ ಐ ದುರಾಸೆ ದುರಂತಿಗೆ ಕಾರಣವೆಂದು ಗೊತ್ತಿದ್ದರೂ ಸೀತೆ ಆಸೆಗಾಗಿ ಅಂದು ನಡೆಯಿತು ರಾಮಾಯಣ. ಕೌರವರಾಜನು ಭೂಮಿಯ ದುರಾಸೆಗೆ ಬಿದ್ದಾಗ ಅಂದು ನಡೆಯಿತು ಮಹಾಭಾರತದ ಕುರುಕ್ಷೇತ್ರ. ಈ ಕಲಿಯುಗದಲ್ಲಿ ನಾನೇ ಕುಬೇರನಾಗಬೇಕೆಂದು ಮುಂದೆ ಹೆಜ್ಜಿಟ್ಟರೆ ನಾನು ಹೂಡಿರುವುದರಲ್ಲಿ ಚಕ್ರಯುಗದಲ್ಲಿ ಆ ಜೈವೀರ್ ಮತ್ತು ಕ್ರಾಂತಿವೀರರನ್ನು ನನ್ನ ಸೇಡೆಂಬ ಗುಂಡಿಗೆ ಆಹುತಿ ಮಾಡಿ ಅದೇ ರವಿಕಾಂತನಿಂದ ಅವರು ಕಟ್ಟಿದ ವಿದ್ಯಾಸಂಸ್ಥೆಯನ್ನು ಸರ್ವನಾಶ ಮಾಡಿ ನನ್ನ ಆತ್ಮ ಶಾಂತಿ ಪಡಿಸಿಕೊಳ್ಳದಿದ್ದರೆ ರಗ 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 ರಗಡ ಪೊಲೀಸ್ ಪಾಟೀಲ್ ದೇವೇಗೌಡನೇ ಜಿತೇಂದ್ರ ನಿಮ್ಮ ಆಜ್ಞೆಗೆ ರೆಡಿಯಾಗಿ ನಿಂತಿದ್ದಾನೆ ಈ ಬಾಹುಶಾಲಿ ಜಿತೇಂದ್ರ. ಆ ಸೀಡಿನ ತಳಪಕ್ಕೆ ಕಳಿಸಿದ ಗಜರಾಜ್ ಇನ್ನೂ ಏಕೆ ಬರಲಿಲ್ಲ? ಆ ಕೆಲಸ ಅಷ್ಟು ಸುಲಭ ಅಲ್ಲ ಗೌಡ್ರೆ. ಕಾಡಿನ ಒಳಗೆ ನುಗ್ಗಿ ಆ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಔಷಧ ಬಾಟಲಿ ಬದಲಾಯಿಸಿ ಬರದಂದ್ರೆ ಆ ಹನುಮಂತ ಸಮುದ್ರ ಹಾರಿ ಲಂಕೆಗೆ ಹೋದಂತೆ ಸರಿ. ಅನುಮಾನದ ಮಾತಿಗೆ ಮುನ್ನಡೆ ಕೊಡೋ ಸಮಯ ಇರಲ್ಲ ಜಿತೇಂದ್ರ. ನಾನು ಈ ನಾಡಿಗೆ ದೊರೆ ಆಗ್ಬೇಕು. ಆಗ್ಬೇಕಾದ್ರೆ ಆ ಮೊದಲು ತ್ರಿಮೂರ್ತಿಗಳ ಸಂಹಾರ ಆಗ್ಲೇಬೇಕ. ಆ ಕಾಲ ಇನ್ನ ಹತ್ರ ಬರ್ತಾ ಇಲ್ಲಂದ್ರೆ ನೀವೆಲ್ಲ ನನ್ನ ಪಾಲಿಗೆ ಇದ್ದು ಸತ್ತಂತೆ. ಮೊತಾಲಿಕಾ ಯಾರ ಒಡದ್ ನಿಂತೀನ್ರಿ ಅಪ್ಪ ನಿಮ್ಮಪ್ಪ ಅದಕ್ಕೆ ಶರಣ. ನಮ್ಮ ವೈರಿಗಳು ಅದ ಮಾಡಿ ಬಂದೇನ್ರಿ. ನಾಳೆ ನಕ್ಕಿ ನನ್ನ ಕೈಯ ದುರ್ಮರ್ನ ನೋಡ್ರಿ ದುರ್ಮರ್ನ ಮೊತಾಲಿಕಾ ಗುಡ್ರಿ. ಹಾಗಂತ ಗಜರಾಜನ ಕೈಯ ವಿಷದ ಬಾಟ್ಲೆ ಕೊಟ್ಟ ಕಳ್ಸಿನ್ರಿ. ನಕ್ಕಿ ಪೇಕ್ಸ ನೋಡ್ರಿ ಗೌರ್ಮೆಂಟ್ ಸಿಕ್ಕ ಹೋಗದಂಗ ಅವ್ರ ಮರನಲ್ರಿ ಅವನ ಕೈಯಾಗ. ಹಾಗಿದ್ರೆ ಇನ್ನು ಏಕೆ ಬರಲ್ಲ ಗಜರಾಜ್? ಬಂದ್ ಇಲ್ಲ ಬಂದೆ ಜಿತೇಂದ್ರ ಬಂದೆ. ಓ ಸಿಂಹದ ಕವಿವರೆಗೆ ಹೊಕ್ಕು ಓ ಸಿಂಹದ ಜೊತೆ ಆಟ ಆಡಿ ಪಾಠ ಮಾಡಿ ಡೇಟ್ ಫಿಕ್ಸ್ ಹೇಳಿ ಬರ್ಬೇಕಾದ್ರೆ ಎಷ್ಟೆಲ್ಲ ಸಮಯ ಬೇಕಾಯ್ತು. ಇನ್ನು ನನ್ನ ತಾಕತ್ತೇನು ಅಂತ ಅರ್ಥ ಮಾಡಿಕೊಳ್ಳಲಿವೆ? ಅರ್ಥವಾಗಿದೆ ಗಜರಾಜ್, ಅರ್ಥವಾಗಿದೆ. ಹೇ ನೀ ಹೋದ ಕೆಲಸ ಸಕ್ಸಸ್ ಇಲ್ಲ ನೋ ಸಕ್ಸಸ್? ಆ ಶ್ರೀ ರಾವಣ ಬಾಣಕ್ಕೆ ಆ ರಾವಣ ಸಿಕ್ಕು ಸತ್ತೂರಲ್ಲಿ ಬಿದ್ದಾಗೆ ಆ ಶ್ರೀಕೃಷ್ಣನ ಚಕ್ಕರಿಗೆ ಸಾಕಷ್ಟು ಜನರ ಸಿಕ್ಕು ಸತ್ತಂತೆ ಇಂದು ನನ್ನ ಶೇಡೆಂಬ ಬಾಣಕ್ಕೆ ಆ ಕ್ರಾಂತಿಯವರನ್ನು ತಲೆ ಉಳ್ಳದು ಗ್ಯಾರಂಟಿ. ಇಂಥ ಕೆಲಸವನ್ನು ಎಷ್ಟು ಸುಲಭದಿಂದ ಮಾಡಿ ಬಂದಿದ್ದೇನೆ. ಇದನ್ನೆಲ್ಲ ಸತ್ಯವಾಗಿ ಮಾಡಿದೀಯಾ? ಅದೇಕೆ ಮಾಡಿದೀಯ ಹೇಳ? ಸಮಾಧಾನದಿಂದ ಕೇಳಿ, ನಿಧಾನದಿಂದ ಅರ್ಗಿಸಿಕೊಳ್ಳುವೆ. ರವಿಕಾಂತ ಬೆಟ್ಟವಾದ ಔಷಧ ಬಾಟವನ್ನು ಬದಲಾಯಿಸಿ ಅದೇ ಸ್ಥಳಕವನ್ನು ನನ್ನ ವಿಷಯದ ಬಾಟಲನ್ನು ಇಟ್ಟು ನಾಳೆ ಮರಿಗೆ ನಿಂತ ಬಿಟ್ಟೆ. ಆ ಕ್ಷಣದಲ್ಲಿ ಕ್ರಾಂತಿವೀರ ಅಲ್ಲಿಗೆ ಬಂದು
ಅನ್ನಾತಿಗೆ ನಿಮ್ಮ ಸೇವೆ ಮಾಡುತ್ತೇನೆಂದು ಕೇಳಿಕೊಂಡ. ಅಲ್ಲಿದ್ದ ನನ್ನ ವಿಷದ ಬಾಟ್ಲಿಯನ್ನು ತೆಗೆದುಕೊಂಡು ಆ ಜೈವೀರನ ಕಣ್ಣಲ್ಲಿ ಹಾಕಿದ ತಕ್ಷಣದಲ್ಲಿ ಆ ಜೈವೀರ ಉರಿ ಅಂತ ಸಂಕಟ ಶುರು ಮಾಡಿಕೊಂಡ. ಆಗ ರವಿಕಾಂತ ಬಂದು, ಏ ಗಜರಾಜ ಮುಂದೇನಾಯಿತು? ಕಣ್ಣು ಕಳೆದುಕೊಂಡ ಜೈವೀರ, ಲೇ ತಮ್ಮ, ರವಿಕಾಂತ ಬರೋ ಹೊತ್ತಾಯ್ತು, ನೀ ಅವನ ಕೈಯಲ್ಲಿ ಸಿಕ್ಕು ಸಾಯಬೇಡ, ನೀ ಇಲ್ಲಿಂದ ಹೋಗಿ ಬಿಡಂದ ಕಳಿಸಿಬಿಟ್ಟ. ಆಗ ರವಿಕಾಂತ ಬಂದು ನೆಲ ನೋಡಿಲ್ಲವೇ? ನೋಡಿ ಮನಸ್ಸಿಗೆ ಆಕಾಂತ ಮಾಡಿಕೊಂಡ. ಇಲ್ಲಿ ಔಷಧ ಇವನ ಕಣ್ಣಲ್ಲಿ ಹಾಕಿದವರು ಯಾರು? ಈ ಔಷಧ ಬದಲಾಯಿಸಿ ಇಟ್ಟವರು ಯಾರು ಎಂದವರಿಬ್ಬರನ್ನು ಸೊಚ್ಚಿ ಕೇಳ್ತಿದ್ದ. ಅದನ್ನೆಲ್ಲ ಕೇಳಿಕೊಂಡು ಅವರಿಬ್ಬರು ಮೂಕರಾಗಿ ನಿಂತು ಬಿಟ್ಟಿದ್ರು. ಆ ಕ್ಷಣದಲ್ಲಿ ನಾನು ಇಲ್ಲಿಗೆ ಓಡಿ ಬನ್ನಿ. ಆಮೇಲೆ ಏನಾಯ್ತು ನನಗೂ ಗೊತ್ತಿಲ್ಲ. ಗುಡ್ ಐಡಿಯಾ, ಇದು ಒಳ್ಳೆ ದೊಡ್ಡ ಕೆಲಸ. ನಿಮಗೆ ತುಂಬಾ ಥ್ಯಾಂಕ್ಸ್. ಬಾಯಿಲ ಆ ಔಷಧಿ ಹಾಕಿದವರು ಯಾರು ಅಂತ ಆ ರವಿಕಾಂತನಿಗೆ ತಿಳಿಯಲಿಲ್ಲಲ್ಲ. ಇನ್ನು ಆ ಕ್ರಾಂತಿವೀರನ ಅಪರಾಧಿ ಎಂದು ತಿಳಿಸೋದು ಹೇಗೆ? ಎಲ್ಲೇ ಇರುವುದು ಮುಖ್ಯವಾದ ಪಾಯಿಂಟ್. ಈಗಂತಲೂ ರವಿಕಾಂತ ಇಲ್ಲಿಗೆ ಬರುವ ಹೊತ್ತಾಯ್ತು. ನಾನು ಈ ಕೆಲಸದ ಬಗ್ಗೆ ರವಿಕಾಂತನಿಗೆ ತಿಳಿಸುತ್ತೇನೆ. ಹೋಗೇನಾ? ಈ ಕೆಲಸ ನೀನು ಈಗಲೇ ತಿಳಿಸಿದ್ರೆ ಪ್ರತ್ಯೇಕವಾಗಿ 1 ಕೋಟಿ ಹಣ ಕೊಡ್ತಾನ. ಗೌಡ್ರ, ಈ ಕೆಲಸನ ಚಲೋ ಮಾಡ್ಯಾನ್ರಿ, ಮತ್ತ್ಯಾಕ ಒಂದ್ ನಡಿತೇನ್ರಿ ಕೊಡದ್ ಡ್ಯಾನ್ ಡಿಂಗ್ ಮಾಡುತ್ತಾ ಇದ್ದೀನಿ. ಆರಾಮ್ಕೋರ್ ನನ್ನ ಮಗನ ದೇವೇಗೌಡ. ಏಕವಚನದಿಂದ ನಿನ್ನ ಮಾತುಗಳೇ. ಏಕೆ ಕೈಯಲ್ಲಿ ಬಲವಿಲ್ಲ, ಮಾತಿನಲ್ಲಿ ಛಲವಿಲ್ಲ? ಏಕೆ ಏನಾಯಿತು ನಿನಗೆ? ಕಂದಕದಲ್ಲಿ ಕರಿ ಎತ್ತಿ ಮೆರೆತಿರುವ ನಿನಗೆ ಅಗ್ನಿ ಪರೀಕ್ಷೆ ಆ ಕಾಲ ಅವರಿಗೆ ಪೂರ ಹತ್ತಿರ ಬಂದಿದೆ. ಜಿತೇಂದ್ರ, ಯಾಕೆ ರವಿಕಾಂತ? ತಾಯಿ ಮುಚ್ಚಲೇ ನರಸತ್ತ ನಾರ್ಮದ ನನ್ನ ಮಕ್ಕಳ, ಮಾಡಬಾರದ ಹೇಷ ಕಾರ್ಯ ಮಾಡಿ ನನಗೆ ಬಣ್ಣ ಹಚ್ಚಲು ಬರಬೇಡಿ. ಆ ಜೈವೀರನನ್ನು ಕಟ್ಟಿ ಹಾಕಿ ಬಡಲು ಅವನ ಕಣ್ಣು ತೆಗೆದು ಅವನ ಆಸ್ತಿ ಬರೆಸಿಕೊಂಡು ಅವನನ್ನು ಮನೆಯಿಂದ ತಳ್ಳಿದವರು ಯಾರೆಂದು ಇದನ್ನು ವಿಚಾರಿಸಿ ನಿಮ್ಮ ರುಂಡ ಚಂಡಾಡಲು ಬಂದಿದ್ದೇನೆ. ಗೌಡ್ರ, ನಿನ್ನೆ ಎಡಗಣ್ಣ ಹರ್ರಾಕತ್ತೈತಿ ನೋಡ್ರಿ, ಇನ್ನೋವರೆಗೆ ಬಿಡವಲ್ರಿ. ಏನೋ ಹಾದಿ ಹಿಡ್ಬಿಟ್ಟು ಆಗೋಂಗ್ ಕಾಣ್ತೈತ್ರಿ ಅಪ್ಪ. ಇಲ್ಲ ಮುತಾಲಿಕ ಹಾದಿ ತಪ್ಪಿಸಬೇಡ, ಸುಮ್ಮನೆ ನಿಂತುಕೋ. ಲೇ ಜಿತೇಂದ್ರ, ಅವೇನ ಸುಮ್ಮನೆ ನಿಂತಿಕೊಳ್ಳುತ್ತಾನೋ? ನೀವು ಮಾಡಿದ ಹೇಷ ಕಾರ್ಯ ನೋಡಿ ನನ್ನ ಕೋಪಾಗ್ನಿ ಕೆರಳಿ ಹೇಳಿ ಹೆಚ್ಚಿ ಹಾವು ಕಚ್ಚಲು ನಿಂತಾಗ ನನಗೆ ಸತ್ಯ ಬೇಕು. ಸತ್ಯಕ್ಕಾಗಿ ಸಾಯು ನನಗೆ ನಿಮ್ಮ ರಕ್ತ ಬೇಕು. ಕರೆಕ್ಟ್ ಪಾಯಿಂಟ್ ಇದು. ನಿಜ, ನಿನಗೆ ಸತ್ಯದ ರಕ್ತ ಬೇಕು, ನಿಜ. ಹಾಗಾದರೆ ಕೇಳು, ಹಣಕ್ಕಾಗಿ ಗೌಡರು ಆ ಜೈವೀರನನ್ನು ಹೊಡೆದಿದ್ದು ನಿಜ. ಆದರೆ ಮನೆಯಿಂದ ಹೊರಗೆ ಹಾಕಿದ್ದು ನಿಜ. ಆದ್ರೆ ಸತ್ಯವಂತನಾದ ನೀನು ಆ ಜೈವೀರನ ಹಾಸ್ಪಿಟ್ಲಿಗೆ ತೋರಿಸಿದ್ದು ನಿಜ. ಆದರೆ ನೀ ತಂದ ಇಟ್ಟ ಔಷಧ ಬಾಟವನ್ನು ಬದಲಾಯಿಸಿ ಬೇರೆ ಔಷಧ ಬಾಟವನ್ನು ಕಲ್ಲಲ್ಲಿ ಹಾಕಿದವರು ಯಾರು? ಇಲ್ಲ, ಯಾರು ಅವನು? ಅದರ ಸತ್ಯ ಮರ್ಮ ನಿನಗೆ ಗೊತ್ತೇನಲೇ? ನಾನು ಯಾರು? ಸಕಲ ಬಲ್ಲಾಟ ಬರ್ಮ. ಆದ್ರೆ ನೀನೊಬ್ಬ ತ್ರಿಲೋಕದ ಧ್ಯಾನಿ ಎಂದು ತಿಳಿದುಕೊಂಡಿ, ಅದು ಇಂದು ಸುಳ್ಳಾಯ್ತು.
ಇದಕ್ಕೆ ಉತ್ತರ ಬೇರೆ ಯಾರು ಅಲ್ಲ ಆ ಜಯಮ್ಮ ಜಯವೀರ್ನೇ ಹೇಳ್ತಾರೋ. ಸತ್ಯದಿಂದ ಕೇಳು. ಲೇ ಗಜರಾಜ, ಏನಲೇ ಇದು ನಿನ್ನ ಮಾತು? ನನ್ನೊಂದು ಸತ್ಯವಾದ ಮಾತು. ನೀ ತಂದ ಇಟ್ಟ ಔಷಧ ಬಾಟವನ್ನು ಬದಲಾಯಿಸಿ ಬೇರೆ ಔಷಧ ಬಾಟನ್ನು ಇಟ್ಟು ಆದವರು ಯಾರು? ಯಾರವನು? ನಮ್ಮೆಲ್ಲರ ಕಡೆ ವೈರಿಯಾದ ಆ ಕ್ರಾಂತಿವೀರ ಗಜರಾಜ, ಈ ಮಾತು ಸತ್ಯವೇನಲೇ? ನನ್ನ ಮಾತನ್ನು ನಂಬುವುದಿಲ್ಲ ಎಂದು ತಿಳಿದು ಅದನ್ನೇ ಭಾವಚಿತ್ರಣ ತೆಗೆದುಕೊಂಡು ಬಂದಿದ್ದೀನಿ. ತೆಗೆದುಕೊಂಡು ನೋಡು, ನಿನಗೆ ಗೊತ್ತಾಗುತ್ತದೆ. ಕ್ರಾಂತಿವೀರ, ನನ್ನ ರೋಷ ಬಂಡೆಗಳಿಗೆ ನೀನೆ ಹಾಯ್ದು ಸಾಯಲು ಸಿದ್ಧನಾದಿಯಲು ಅದಮ. ಈ ಟೈಗರ್ ಸೌಂಡ್ಗೆ ಇಡೀ ಬೆಟ್ಟವೇ ಪುಡಿ ಪುಡಿಯಾಗಿ ಅದರ ಹೊಡೆತಕ್ಕೆ ಸಿಲುಕಿ ಬಿದ್ದಿಯಲು ಪಾಪೆ. ಇಲ್ಲಿವರೆಗೆ ನಿನ್ನನ್ನು ಕೆರಳಿ ಕೈ ಬಿಟ್ಟು ನಡೆದಿದ್ದೆ. ಆದರೆ ಸ್ವಂತ ನಿನ್ನ ಅಣ್ಣನಿಗೆ ನೀನೇ ಏಷ ಕಾರ್ಯ ಮಾಡಿ ಹೋಗಿರಿ ಅಂದಾಗ ನಿನ್ನನ್ನು ಶಾಶ್ವತ ಯಮಲೋಕಕ್ಕೆ ಕೆಲಸವೇ. ಲೇ ದೇವೇಗೌಡ, ಮೊದಲು ಆ ಕೆಲಸ ಮುಗಿಸಿ ಮತ್ತೆ ನಿಮ್ಮ ಸಮಾಚಾರಕ್ಕೆ ಬಂದೇ ಬರ್ತಾನೆ. ಗುಡ್ ಬೈ. ಇನ್ನ ಮುಂದೆ ನಮ್ಮ ಕೆಲಸ ಸಕ್ಸಸ್ಫುಲ್. ಇರ್ಬೇಕು ನಿಮ್ಮಂತ ಜೀವನ ಗೆಳೆಯರು. ಎಂತ ಚಾಣಕ್ಯ ಗೆಳೆಯರಿಗೆ ನಾನು ಕಾವಲುಗಾರನಾಗಿ ನಿಂತಾಗಲಿ ಈ ನಮ್ಮ ಕೆಲಸ ಸಕ್ಸಸ್ಫುಲ್. ತಾಲಿಕಾ, ನಾವೆಲ್ಲ ಖುಷಿಯಿಂದ ನಗುತ್ತಿರುವಾಗ ನೀನು ತಡುವರ್ಸದ ನಿತ್ಯನಲೇ ಯಾಕೆ? ಧನ್ಯಾರ, ನಾ ಏನು ತಡವರ್ಸಾಕಣೆ ಅಂತೇಳ್ರಿ ಅಪ್ಪ. ಯಾಕಂದ್ರ ಇಟ್ಟು ದಿವಸ ಇಟ್ಟೊತ್ತನ ಮಾಡಿದ್ ನಿಮ್ಮ ಹಾಲಕ್ಕಡ್ಗೇರಿ ದಂಜೆಗನ ಸಣ್ಣಗ ನಿಮ್ ಇತಿಹಾಸನ ಬರೆಯಕತ್ತೀನ್ರಿ ಧನ್ಯಾರ. ಏ ಅಂದ್ರೆ ಏನದ? ಹೌದಲ್ಲ ನೋಡ್ರಿ, ನನಗೆ ಈಗ ಅರ್ಥವಾಯ್ತು. ಅಲ್ರಿ ಗೌಡ್ರ, ಮತ್ತು ಹಳ್ಳು ಬರ್ತೀನಂತ ನಿಮ್ಮ ಸಮಾಚಾರಕ್ಕ ಕೇಳಿ ಯಾಕೆ ಹೋದಂತೀನ್ರಿ ರವಿಕಾಂತ? ಹೌದಲ್ಲ ಗೌಡ್ರಿ, ನನಗೆ ಈಗ ಅರ್ಥವಾಯ್ತು. ಅದಕ್ಕೆ ಇರುದೇ ಈಗ ಒಂದೇ ದಾರಿ. ಗಜರಾಜ್, ಅದೇನಂತ ನೀನೇ ಹೇಳಿಬಿಡು. ಈಗಂತಲೂ ನಡೀತಾ ಇದ್ದೆ ಆ ರವಿಕಾಂತ ಕ್ರಾಂತಿ ನನ್ನ ಮಧ್ಯದಲ್ಲಿ ವೇದ. ಆ ವೀತದ ಗಾತ್ರದಲ್ಲಿ ಆ ಕ್ರಾಂತಿವೀರನ ವಿದ್ಯಾಶಾಲೆಯನ್ನು ಸೊಟ್ಟು ನಮ್ಮ ಕಾರ್ಯ ಮಾಡೋಣ. ಈ ಎಲ್ಲ ಅಪರಾಧಿಗಳನ್ನು ಆ ರವಿಕಾಂತನ ಮೇಲೆ ಏರಿ ಬಿಡೋಣ. ಹೇಳುತ್ತೀರಿ ಅದಕ್ಕ? ಐತೆ ಖರೇನೈತಿ ಗಜರಾಜ್, ಖರೇನೈತಿ. ಜಿತೇಂದ್ರ, ಈಗಲೇ 10 ಜನ ರೌಡಿಗಳನ್ನು ಕರೆದುಕೊಂಡು ಹೋಗಿ ಈ ಕೆಲಸ ನೀನು ಮಾಡು. ನಾನು ಮುಂದಿಂದೆಲ್ಲ ನಾನು ನೋಡ್ತಾನ. ಆಯ್ತು ಗೌಡ್ರಿ. ಬ್ಯಾಡಲೆ ಮಂಗೆ ಅಡಿಸಿಕೊಂಡ ಒಂದ ಗೌಡ್ರು ಹೇಳ್ಯಾರ ಅಂದ್ರ ಹಂಗ ಓಡಾಕ ಬಡ್ಕೋಯ್ತಲ್ಲ ಹಂಗ. ಅಲ್ಲಲ್ಲಿ ಶಿಕ್ಷಣವೇ ವಿದ್ಯಾಶಾಲೆ ಸ್ವಲ್ಪ ಬುದ್ಧ ರೈತಲ್ಲ ನಿನಗ. ಆ ದಂಧೆಗ್ ಮಾಡಬಾರ್ದಪ್ಪ, ತಪ್ಪಾಕತ್ಯ. ಬ್ಯಾಡಲೇ ಬ್ಯಾಡ, ಕೆಲಸ ದಂಧೆಗ್ನ ಬ್ಯಾಡ ಅಂತ ನೋಡ. ಏ ಮುತಾಲಿಕ, ಇದೆಲ್ಲ ನಿನಗೆ ಅರ್ಥವಾಗೋದಿಲ್ಲ. ಸೋಮಣೆ ಇರು, ಇದಕ್ಕೆಲ್ಲ ನಾನಿದ್ದೇನೆ. ಲೇ ಮುತಾಲಿಕ, ಈ ಕೆಲಸಕ್ಕೆ ನೀನು ಅಡ್ಡಿ ಬರಬೇಡ. ಏ ನಡೀಲಿ, ಮನೆಗೆ ನಡೆ ಒಳಗ. ತಂದೆ ತಲೆಗೊಡ್ತಾಳೆ, ತಾಯಿ ಬೆನ್ನಿಗೊಡ್ತಾಳೆ, ಮೇಷ್ಟ್ರು
ಕಾಲಿಗೆ ಹೊಡಿತಾನೆ ಈ ಗಜರಾಜ ಆ ಕ್ರಾಂತಿವೀರನ ವೇದಿಕೆಗೆ ಹೊಡೆದು